Hi, I'm Kaviraj from scoringtarget.com. In today's session, we are going to discuss how to prepare for annual exam for SSLC students. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು SSLC ಎಕ್ಸಾಮ್ಗೆ ಯಾವ ಥರ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಸೊ SSLC ಎಕ್ಸಾಮ್ಗಳು ತುಂಬಾ ಸಮೀಪ ಬರ್ತಾ ಇವೆ. ಸೊ ತಮಗೆಲ್ಲರಿಗೂ ಸಹಜವಾಗಿ ಒಂಥರ ಆತಂಕ, ಭಯ ಅನ್ನೋದು ಸಹಜವಾಗಿ ಇದ್ದೇ ಇರುತ್ತೆ ವಿದ್ಯಾರ್ಥಿಯ ಜೀವನದಲ್ಲಿ. ವಿದ್ಯಾರ್ಥಿಗಳ ಈ ಒಂದು ವಯಸ್ಸಿನ ಮಟ್ಟಕ್ಕೆ ಅನುಗುಣವಾಗಿ ಹಾಗೂ ವಿದ್ಯಾರ್ಥಿಗಳ ಮಧ್ಯೆ ಇರ್ತಕ್ಕಂಥ ಒಂದು ಸ್ಪರ್ಧಾತ್ಮಕ ಮನೋಭಾವ ಆಗಿರ್ಬೋದು, ಅಥವಾ ಈ ಕೋವಿಡ್-19 ಅಂಥ ಸನ್ನಿವೇಶದಲ್ಲಿ ತರಗತಿಗಳು ಸ್ವಲ್ಪ ಲೇಟಾಗಿ ಪ್ರಾರಂಭ ಆಗೋದು. ಸೊ ಎಲ್ಲ ಘಟನೆಗಳನ್ನ ನೋಡಿದಾಗ ಸಹಜವಾಗಿ ನಾನು SSLC ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತೀನ ಅಂತಕ್ಕಂಥ ಒಂದು ಭಯ ಸಹಜವಾಗಿ ಇದ್ದೇ ಇರುತ್ತೆ. ಸೊ ಆ ಭಯವನ್ನು ಹೋಗಲಾಡಿಸಿ ಇವತ್ತಿನ ಎಕ್ಸಾಮ್ಗೆ ನಮ್ಮ ತುಂಬ ಸಮಯ ಈಗಾಗಲೇ ತುಂಬ ಶಾರ್ಟಾಗಿ ಉಳಿದಿದೆ. ಸೊ ಶಾರ್ಟ್ ಆದ ಪೀರಿಯಡಲ್ಲಿ ಎಲ್ಲ ಒಂದು ಸಿಲೆಬಸನ್ನು ರಿವಿಷನ್ ಮಾಡಬೇಕಾದ ಒಂದು ಸಂದರ್ಭ ಇದೆ. ಸೊ ಈ ಸಂದರ್ಭದಲ್ಲಿ ಯಾವ ಥರ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಿಂಪಲಾಗಿ ಒಂದು 5 ಟ್ರಿಕ್ಸನ್ನು ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾವು ಮಾಡಬೇಕಾದ ಕೆಲಸ ಏನಂದರೆ, ಈಗಾಗಲೇ ತಮ್ಮ ಒಂದು ಶಾಲೆಗಳಲ್ಲಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತೆ ಪರೀಕ್ಷೆಗಳು ಈಗಾಗಲೇ ಕಂಪ್ಲೀಟ್ ಆಗಿವೆ. 6 ವಿಷಯಗಳ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಕೂಡ ಈಗಾಗಲೇ ತಮ್ಮ ಹತ್ರ ಇದೆ. ಸೊ ಆ ಪ್ರಶ್ನೆ ಪತ್ರಿಕೆಗಳ ಕೀ ಆನ್ಸರನ್ನು ಕೂಡ ನಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮತ್ತು ನಮ್ಮ scoringtarget.com ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಪ್ರಾರಂಭ ಮಾಡಬೇಕಂದ್ರೆ ಈ 6 ಕ್ವಶನ್ ಪೇಪರ್ಗಳನ್ನು ಒಂದು ಬಾರಿ ಕ್ಲಿಯರಾಗಿ ಓದ್ಕೊಂಡ್ಬಿಡಿ. ಆ ಪ್ರಶ್ನೆಗಳಿಂದ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗಳಲ್ಲಿ ಕೆಲವು ರಿಪೀಟ್ ಆಗತಕ್ಕಂಥ ಸಾಧ್ಯತೆ ಕೂಡ ಇರ್ಬೋದು. ಬಟ್ ಮ್ಯಾಕ್ಸಿಮಮ್ ರಿಪೀಟ್ ಆಗೋದಿಲ್ಲ, ಏನೋ ಒಂದು 10% ರಿಪೀಟ್ ಆಗ್ಬೋದು. ಬಟ್ ನಮಗೆ ಅದು ಪ್ರಿಪ್ರೇಟರಿ ಎಕ್ಸಾಮ್ನ ಮಾಡಲ್ ಕ್ವಶನ್ ಪೇಪರ್ಗಳು ಸಾಲ್ವ್ ಮಾಡೋದ್ರಿಂದ ಆಗ್ತಕ್ಕಂಥ ಬೆನಿಫಿಟ್ ಏನಂದರೆ, ಯಾವ ಪಾಠಗಳಿಂದ ಎಷ್ಟು ಅಂಕದ ಪ್ರಶ್ನೆಗಳು ಬರ್ಬೋದು ಅಂತ ಒಂದು ಸ್ಪಷ್ಟವಾದ ಒಂದು ವಿಚಾರ ತಮಗೆ ಗೊತ್ತಾಗುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಪ್ರಿಪ್ರೇಟರಿ ಎಕ್ಸಾಮ್ನ 6 ಪ್ರಶ್ನೆ ಪತ್ರಿಕೆಗಳು ಮತ್ತು ಅದರ ಕೀ ಆನ್ಸರನ್ನು ಸಾಲ್ವ್ ಮಾಡಿದಾಗಂಥ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಡೌನ್ಲೋಡ್ ಮಾಡಿಕೊಂಡು ಪ್ರಿಪೇರ್ ಆಗಿ. ಈಗಾಗಲೇ ಡಿಪಾರ್ಟ್ಮೆಂಟ್ ಅವರು ತಮ್ಮ ಅಧಿಕೃತವಾದ ವೆಬ್ಸೈಟಲ್ಲಿ 6 ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದಾರೆ. ಸೊ ಆ 6 ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನು ಒಂದು ಬಾರಿ ಸಾಲ್ವ್ ಮಾಡಿ. ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ಏನಿದೆ ಮತ್ತು ಪ್ರಿಪೇಟರಿ ಎಕ್ಸಾಮ್ ಇದೆ, 2 ಪ್ರಶ್ನೆ ಪತ್ರಿಕೆಗಳನ್ನು ನಾವು ಕೂಲಂಕುಷವಾಗಿ ಅನಾಲಿಸಿಸ್ ಮಾಡಿದಾಗ ನಮ್ಗೆ ಏನು ಗೊತ್ತಾಗ್ತಾಯಿದೆ ಅಂದರೆ, ಯಾವ ಪಾಠದಿಂದ ಎಷ್ಟು ಅಂಕದ ಪ್ರಶ್ನೆ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಪಾಠದಿಂದ 3 ಅಂಕದ ಪ್ರಶ್ನೆ ಕೇಳಿದರೆ ನಮಗೆ ಮಾಡೆಲ್ ಪೇಪರಲ್ಲಿ, ಪ್ರಿಪೇಟರಿ ಎಕ್ಸಾಮಲ್ಲಿ ಕೂಡ ಸೇಮ್ ಆಗಿ ಅದೇ ಪಾಠದಿಂದ 3 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹೀಗಾಗಿ ನಮಗೆ ಯಾವ ಪಾಠದಿಂದ ಎಷ್ಟು ಅಂಕದ ಪ್ರಶ್ನೆ ಬರ್ಬೋದು, ಯಾವ ಪ್ರಶ್ನೆಗಳನ್ನು ನಾವು ಓದ್ಕೋಬೋದು, ಅಂದರೆ 1 ಅಂಕದ್ದು ಯಾವ ಪಾಠದಿಂದ ಬರ್ಬೋದು, 2 ಅಂಕದ ಪ್ರಶ್ನೆಗಳು, 3 ಅಂಕದ್ದು, 4 ಅಂಕದ್ದು. ಸೊ ಯಾವ ಪಾಠದಿಂದ ಬರ್ಬೋದು ಅಂತಕ್ಕಂಥ ಒಂದು ಕ್ಲಿಯರ್ ಆದ ಒಂದು ಅನಾಲಿಸಿಸ್ ಸಿಗುತ್ತೆ. ಹೀಗಾಗಿ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಸಾಲ್ವ್ ಮಾಡ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಿದರೆ ಮೋರ್ ದೆನ್ 40% ನೀವಿಗೆ ಎಕ್ಸಾಮ್ಗೆ ಪ್ರಿಪೇರ್ ಆದಾಗೆ. 6 ಪ್ರಿಪೇಟರಿ, 6 ಪೇಪರ್ ಮಾಡೆಲ್ ಆಯಿತು. ಸೊ ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ಮತ್ತು ಕೀ ಆನ್ಸರ್ನ ಕೂಡ ನಾವು ಆಗಲೇ ಪ್ರಿಪೇರ್ ಮಾಡಿದ್ವಿ. ಸೊ ಅವುಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಡೌನ್ಲೋಡ್ ಮಾಡ್ಕೋಬೋದು. ಇದು 2ನೇ ಹಂತ. ಇನ್ನು 3ನೇದಾಗಿ ಈಗಾಗಲೇ ನಾನು ಕ್ವೆಶ್ಚನ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಸುಮಾರು 6 ವೀಡಿಯೋಗಳನ್ನು ಮಾಡಿದ್ದೀನಿ. ಕ್ವೆಶ್ಚನ್ ಬ್ಯಾಂಕಲ್ಲಿ ನಾನು ಮಾಡಿದ್ರಂದರೆ ಎಲ್ಲ ಒಂದು ವಿಷಯ ಶಿಕ್ಷಕರೊಂದಿಗೆ ಚರ್ಚೆ ಮಾಡಿ ಯಾವ ಪಾಠದಿಂದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿ ಯಾವ ಪ್ರಶ್ನೆಗಳು ಬರಬಹುದು ಸಾಧ್ಯತೆ ಇದೆ, ಯಾವ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿವೆ, ಕೇಳಬಹುದಾದ ಸಾಧ್ಯತೆ ಯಾವುದಿದೆ ಅಂತಕ್ಕಂಥ ನೋಟ್ಸನ್ನು ಕೂಡ ನಾನು ಪ್ರಿಪೇರ್ ಮಾಡಿದ್ದೀನಿ. ಅದನ್ನು ನಾನು ಕ್ವೆಶ್ಚನ್ ಬ್ಯಾಂಕ್ 1, ಕ್ವೆಶ್ಚನ್ ಬ್ಯಾಂಕ್ 2, ಕ್ವೆಶ್ಚನ್ ಬ್ಯಾಂಕ್ 3 ಅಂತ ಕೋಡ್ 4, 5, 6 ಈ ಥರ ನಾನು ಸೀರೀಸನ್ನು ಮಾಡಿದ್ದೀನಿ. ಸೊ ಅವುಗಳನ್ನು ಕೂಡ ಒಂದು ಬಾರಿ ನೋಡ್ಕೊಂಡ್ಬಿಡಿ. ತುಂಬ ಶಾರ್ಟ್ ಆಗಿದೆ. ಅಲ್ಲಿ ಒಂದು 15ರಿಂದ 20 ಕ್ವೆಶ್ಚನ್ಗಳು ಒಂದು ಬ್ಯಾಂಕಲ್ಲಿದೆ, ವಿತ್ ಆನ್ಸರ್ ಕೂಡ ಇದೆ. ಸೊ ಅವುಗಳ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀರಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಮಾದರಿ ಪ್ರಶ್ನೆ ಪತ್ರಿಕೆ ಆಯಿತು, ಪ್ರಿಪೇಟರಿ ಕ್ವೆಶ್ಚನ್ ಪೇಪರ್ ಆಯಿತು, ಆಮೇಲೆ ಕ್ವೆಶ್ಚನ್ ಬ್ಯಾಂಕ್ ಆಯಿತು. ಸೊ ಇಷ್ಟಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಎಕ್ಸಾಮ್ಗಳಲ್ಲಿ ನಾವು ಯಾವ ಥರ ಬರೀಬೇಕು. ಈಗಾಗಲೇ SSLC ಒಂದು ರಾಜ್ಯ ಮಟ್ಟದ ಟಾಪರ್ಸ್ ಆನ್ಸರ್ ಶೀಟ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಈ ಟಾಪರ್ಸ್ ಕನ್ನಡ ಪೇಪರ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಅವರು ಆನ್ಸರ್ ಶೀಟನ್ನು ಯಾವ ಥರ ಬರೆದಿದ್ದಾರೆ, ಯಾವ ಥರ ಪ್ರಶ್ನೆ ನಂಬರನ್ನು ಹಾಕಿದ್ದಾರೆ ಮತ್ತು ಈ ಉತ್ತರಗಳ ಮಧ್ಯೆ ಎಷ್ಟು ಗ್ಯಾಪನ್ನು ಕೊಟ್ಟಿದ್ದಾರೆ. ಸೊ ಈ ಕ್ಲಿಯರ್ ಆದ ಒಂದು ಐಡಿಯಾ ಆ ಒಂದು ಪ್ರಶ್ನೆ ಪತ್ರಿಕೆ ಆನ್ಸರ್ ಶೀಟನ್ನು ನೋಡಿದರೆ ತಮ್ಗೆ ಗೊತ್ತಾಗುತ್ತೆ.
ಸಹಜವಾಗಿ ನಿಮ್ಗೆ ಅನಿಸ್ಬೋದು. ಸೊ ರಾಜ್ಯ ಮಟ್ಟದ ವಿದ್ಯಾರ್ಥಿಗಳು ಟಾಪ್ ಬಂದಿರ್ತಾರೆ ರಾಜ್ಯಕ್ಕೆ, ಅಂದರೆ 625ಕ್ಕೆ 623, 624 ಅಂಕವನ್ನು ಪಡ್ಕೊಂಡು ರಾಜ್ಯ ಮಟ್ಟಕ್ಕೆ ಫಸ್ಟ್ ರ್ಯಾಂಕ್ ಬಂದಿರ್ತಾರೆ. ಸೊ ಅವರು ಯಾವ ಥರ ಬರೆದಿರ್ತಾರೆ ಆನ್ಸರ್ ಶೀಟ್ ನೋಡಿದರೆ ನಿಮಗೆ ಒಂದು ರೀತಿ ಒಂದು ಐಡಿಯಾ ಬರ್ತೀವಿ. ಸೊ ನಾವು ಯಾವ ಥರ ಬರೀಬೇಕು, ಕ್ವಶನ್ ನಂಬರ್ ಯಾವ ಥರ ಹಾಕಬೇಕು, ಆನ್ಸರ್ 2 ಅಂಕದ ಪ್ರಶ್ನೆಗೆ ಎಷ್ಟು ಬರೀಬೇಕು, 4 ಅಂಕದ ಪ್ರಶ್ನೆಗಳು ಎಷ್ಟು ಬರೀಬೇಕು, ಆನ್ಸರ್ ಶೀಟನ್ನು ಯಾವ ಥರ ನೀಟಾಗಿ ಮೇಂಟೈನ್ ಮಾಡಬೇಕು ಅಂತ ಒಂದು ಸ್ಪಷ್ಟವಾದ ವಿಚಾರ ಸಿಗುತ್ತೆ. ಹೀಗಾಗಿ ಆ ಒಂದು ಟಾಪರ್ಸ್ ಆನ್ಸರ್ ಶೀಟನ್ನು ಕೂಡ ನಾನು ಈಗಾಗಲೇ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದು ಕೂಡ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅದನ್ನು ಕೂಡ ನೋಡಿ, ಅದು ತುಂಬಾ ಯೂಸ್ಫುಲ್ ಆಗಿದೆ. ಇಷ್ಟು 4 ನೀವು ಮಾಡಬೇಕಾದಂಥ ಪ್ರಮುಖವಾದ ಕೆಲಸಗಳು. ನಾನು ಒಂದು ಬಾರಿ ಶಾರ್ಟಾಗಿ ರಿಪೀಟ್ ಮಾಡ್ತೀನಿ. ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, ಪ್ರಿಪರೇಟರಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, ಕ್ವಶನ್ ಬ್ಯಾಂಕ್ ಸಾಲ್ವ್ ಮಾಡಿ, ಆಮೇಲೆ ಟಾಪರು ಬರೆದಂಥ ಆನ್ಸರ್ ಶೀಟನ್ನು ಒಂದು ಬಾರಿ ನೋಡ್ಕೊಂಡು ಬಿಡಿ. ಇಷ್ಟಾದರೆ ಶಾಲಾ ಮಟ್ಟದಲ್ಲಿ ಈಗಾಗಲೇ ಸರಣಿ ಪರೀಕ್ಷೆಗಳು ಕೂಡ ನಡೆದಿವೆ. ಸೊ ಸರಣಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಒಂದು ಬಾರಿ ಸಾಲ್ವ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಆಗಲೇ 2 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ಓನಾಗಿ ಪ್ರಿಪೇರ್ ಮಾಡಿದ್ದೀನಿ. ಸೊ ಅವುಗಳ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಷ್ಟು ಪ್ರಿಪೇರ್ ಆದರೆ ಮ್ಯಾಕ್ಸಿಮಮ್ ಮೋರ್ ದೆನ್ 70 to 80% ನಾವು ಪ್ರಿಪೇರ್ ಆದ ಹಾಗೆ, ಅಷ್ಟು ಇಂಪಾರ್ಟೆಂಟ್ ಆಗಿವೆ. ಸೊ ಇದೆಲ್ಲ ನಮ್ಮ ಒಂದು ಪೂರ್ವ ಸಿದ್ಧತೆ ಆಯಿತು. ಬರೀ ಈ ಪೂರ್ವ ಸಿದ್ಧತೆಯ ಜೊತೆಗೆ ನಾವು ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತನ್ನು ಕೂಡ ನಾವು ಬಹಳ ಕೇರ್ಫುಲ್ಲಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕಂದರೆ ತುಂಬ ಸಮ್ಮರ್ ಡೇಸ್ ಇದೆ, ಬಿಸಿಲು ತುಂಬ ಜಾಸ್ತಿ ಆಗ್ತಾಯಿದೆ, ಶಾಲೆಯಲ್ಲಿ ಕೂತ್ಕೊಟ್ಟು ಕೂಡ ಆಗ್ತಾ ಇರತಕ್ಕಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗ್ತಾ ಇದೆ. ಅಷ್ಟು ಮಟ್ಟಿಗೆ ಟೆಂಪ್ರೇಚರ್ ಜಾಸ್ತಿ ಆಗ್ತಾಯಿದೆ. ಎಕ್ಸಾಮ್ ಕೂಡ ಇನ್ನು ಮಾರ್ಚ್ 28ರಿಂದ ಪ್ರಾರಂಭ ಆಗ್ತಿರೋದ್ರಿಂದ ಸೆಕೆ ಏನು ಜಾಸ್ತಿ ಆಗ್ಬೋದು, ಬಿಸಿಲಿನ ಧಗೆ ಜಾಸ್ತಿ ಆಗ್ಬೋದು. ಸೊ ಇಂಥ ಸಮಯದಲ್ಲಿ ಜಾಸ್ತಿ ಹೊತ್ತು ಓದೋದು, ಜಾಸ್ತಿ ನಿದ್ದೆಗೆಡೋದು, ಊಟ ಸರಿಯಾಗಿ ಮಾಡದೇ ಇರೋದು, ಸೊ ಇದೆಲ್ಲ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಡಬೇಕಾದದ್ದು ಮೊದಲೇನೆಂದರೆ ನಾವು ಪಾಸಿಟಿವ್ ಒಂದು ಅಟಿಟ್ಯೂಡನ್ನು ಬೆಳೆಸ್ಕೋಬೇಕು. ನಾನು ಎಕ್ಸಾಮ್ ಯಾವ ಥರ ಬರಿತೀನೋ, ನನಗಿಂದ ಸ್ಕೋರ್ ಮಾಡೋಕ್ಕಾಗುತ್ತೋ ಇಲ್ವೋ, ನನಗಿಂತ ಯಾರಾದರೂ ಟಾಪ್ ಬಂದರೆ ಹೇಗೆ, ಅಥವಾ ಪ್ರಶ್ನೆ ಪತ್ರಿಕೆ ಟಫ್ ಬರ್ಬೋದೇನೋ. ಸೊ ಈ ಥರದ ಎಲ್ಲ ಒಂದು ಋಣಾತ್ಮಕ ಯೋಚನೆಗಳಿಂದ ದೂರ ಇರಿ. ಯಾಕಂದರೆ ಎಕ್ಸಾಮ್ ಪೇಪರಿಗೆ ಆಗಲೇ ನಮ್ಮ ಡಿಪಾರ್ಟ್ಮೆಂಟ್ ಮಾಡಲ್ ಕ್ವಶನ್ ಪೇಪರ್ ನೋಡಿದಾಗ ನಮಗೇನು ಗೊತ್ತಾಗ್ತಾಯಿದೆ, 10% ಮಾತ್ರ ಡಿಫಿಕಲ್ಟಿ ಇರುತ್ತೆ, ಉಳಿದಂಥ 90% ಪೇಪರ್ ಎಲ್ಲ ಈಸಿಯಾಗಿರುತ್ತೆ. ಸೊ ತುಂಬ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಹೀಗಾಗಿ ಪಾಸಿಟಿವ್ ಒಂದು ಆಟಿಟ್ಯೂಡನ್ನು ಬೆಳೆಸ್ಕೊಳ್ಳಿ. ನಾನು ಚೆನ್ನಾಗಿ ಬರ್ತೀನಿ, ಚೆನ್ನಾಗಿ ಓದಿದ್ದೀನಿ, ಈಗಾಗಲೇ ಪ್ರಿಪೇರ್ ಕೂಡ ಆಗಿದ್ದೀನಿ, ಪ್ರಶ್ನೆ ಪತ್ರಿಕೆ ಕೂಡ ತುಂಬ ಈಸಿಯಾಗಿರುತ್ತೆ, ನಾನು ಚೆನ್ನಾಗಿ ಬರ್ತೀನಿ ಅಂತ ನಿಮ್ಮ ಮೈಂಡನ್ನು ಆಗಾಗ ಫೀಡ್ ಮಾಡ್ತಾಯಿರಿ. ನೀವು ಎಷ್ಟು ಪಾಸಿಟಿವ್ ಯೋಚನೆ ಮಾಡ್ತೀರೋ ಅಷ್ಟು ಧನಾತ್ಮಕವಾಗಿ ನೀವು ಅಂಕವನ್ನು ಜಾಸ್ತಿ ಮಾಡ್ಕೋಬೋದು. ಇದು ಟ್ರಿಕ್ ನಂಬರ್ 1. ಇನ್ನು ಟ್ರಿಕ್ ನಂಬರ್ 2 ಅಂದರೆ ನಿಮ್ಮ ಒಂದು ಸ್ಟಡಿ ಟೈಮ್ ಟೇಬಲನ್ನು ಫಾಲೋ ಅಪ್ ಮಾಡಿ. ಈಗಾಗಲೇ ನಾನು ಸ್ಟಡೀಸ್ ಸಂಬಂಧಪಟ್ಟಂತೆ ಯಾವ ಥರ ಟೈಮ್ ಟೇಬಲನ್ನು ಹಾಕೋಬೇಕು ಅಂದರೆ ಶಾಲಾ ಅವಧಿಯ ನಂತರ 10 ಗಂಟೆಯಿಂದ 4:15 ನಿಮ್ಮ ಶಾಲೆಯಲ್ಲಿ ಕಳೀತೀರಾ. ಸೊ ನಂತರದ ಅವಧಿಯಲ್ಲಿ ಯಾವ ಥರ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು, ಯಾವ ಹೊತ್ತಲ್ಲಿ ಯಾವ ಸಬ್ಜೆಕ್ಟನ್ನು ಓದ್ಕೋಬೇಕು, ಎಷ್ಟು ಗಂಟೆ ಒಂದು ವಿಷಯಕ್ಕೆ ಇಡಬೇಕು, ಸೊ ಇಷ್ಟಂಥ ಅವಧಿಯಲ್ಲಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಟೈಮ್ ಟೇಬಲ್ ಮಾಡಿದ್ದೀನಿ, ಸ್ಟಡಿ ಟೈಮ್ ಟೇಬಲ್. ಸೊ ಅದನ್ನು ಒಂದು ಬಾರಿ ನೋಡಿ, ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇನ್ನು 3ನೇ ಟ್ರಿಕ್ ಏನಂದರೆ ಸ್ಪೀಡ್ ಅಪ್ ಯುವರ್ ಹ್ಯಾಂಡ್ ರೈಟಿಂಗ್. ವರ್ಷ ಇಡೀ ಓದಿದೆಲ್ಲವನ್ನು ನೀವು 3 ತಾಸಲ್ಲಿ ಬರೆದು ತೋರಿಸ್ಬೇಕಾದಂಥ ಒಂದು ಇಕ್ಕಟ್ಟಿನ ಸಮಯ ಇರುತ್ತೆ. ಆ 3 ತಾಸು ಏನಿದೆ ವರ್ಷ ಇಡೀ ಕಲಿತಿದ್ದೆಲ್ಲ ಬರೀಬೇಕಾಗುತ್ತೆ. ಹೀಗಾಗಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಸ್ಪೀಡ್ ಆಗಿದ್ದರೆ ಒಳ್ಳೆಯದು. ನಮ್ಮ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ ನೋಡಿದಾಗ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ಬೋದು, ಥರ್ಡ್ ಲ್ಯಾಂಗ್ವೇಜ್ ಆಗಿರ್ಬೋದು, ಅವುಗಳಿಗೆ 3 ತಾಸು ನಿಮಗೆ ಬರೆಯಲು ಸಮಯ ಇರುತ್ತೆ. ಅದೇ ಕೋರ್ ವಿಷಯಗಳು ಮತ್ತು ಫಸ್ಟ್ ಲ್ಯಾಂಗ್ವೇಜನ್ನು ನೋಡಿದಾಗ 3 ಗಂಟೆ 15 ನಿಮಿಷ ಟೈಮ್ ಇರುತ್ತೆ. ಸೊ ಅಷ್ಟು ಟೈಮಲ್ಲಿ ನೀವು ಬರೀಬೇಕಂದ್ರೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು. ಹೀಗಾಗಿ ನಿಮ್ಮ ಹ್ಯಾಂಡ್ ರೈಟಿಂಗನ್ನು ಸ್ಪೀಡ್ ಮಾಡ್ಕೊಳ್ಳಿ. ನೀವು ಪ್ರತಿದಿನ ಎಷ್ಟು ಓದ್ತಿರೋ ಓದೋದ್ರ ಜೊತೆಗೆ ಬರೋದು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಸೊ ಈ ನಮ್ಮ ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಆಗಬೇಕಂದ್ರೆ ನಾವು ಏನು ಮಾಡಬೇಕಂದ್ರೆ ಜಾಸ್ತಿ ರೈಟಿಂಗ್ ವರ್ಕನ್ನು ಮಾಡಬೇಕು. ಎಷ್ಟು ಓದಿರ್ತೀರೋ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಇನ್ನು 4ನೇದಾಗಿ ಅಡ್ಜಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಇತ್ತು. ಈಗ ನಾವು ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಮಾಡೋ ಬಗ್ಗೆ ನಾವು ನೋಡ್ಕೊಂಡ್ವಿ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು, ನಾವು 3 ತಾಸಲ್ಲಿ ಇಷ್ಟು 38-39 ಕ್ವಶನ್ಗಳನ್ನು ಸಾಲ್ವ್ ಮಾಡೋಕ್ಕಾಗುತ್ತಾ ಅಂತ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಸೊ ಇದಕ್ಕೆ ನಾವು ಏನು ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ನಮ್ಗೆ ಗೊತ್ತಾಗೋದಿಲ್ಲ. ನಾವು ಹಾಗೆ ಉತ್ತರ ಬರ್ತಾ ಹೋಗ್ತಾ ಇರ್ತೀವಿ, ಸಮಯ ಮೀರಿ ಹೋಗ್ತಾ ಇರುತ್ತೆ. ಕೆಲವು ಪ್ರಶ್ನೆಗಳೇನು ಉತ್ತರ ಬರೋಕ್ಕೆ ಟೈಮೇ ಇರೋದಿಲ್ಲ. ಸೊ ಆವಾಗ ಸೂಪರ್ವೈಸರ್ ಬಂದು ನಮ್ಮ ಆನ್ಸರ್ ಶೀಟನ್ನು ತೆಗೆದುಕೊಂಡು ಹೋಗ್ತಾರೆ. ಎಲ್ಲ ಉತ್ತರ ಗೊತ್ತಿದೆ, ಬಟ್ ಬರೆಯೋಕ್ಕೆ ಟೈಮ್ ಇಲ್ಲ. ಸೊ ಈ ಥರದ ಸಮಸ್ಯೆ ಯಾವುದೇ ಕಾರಣಕ್ಕೂ ಬರದ ಹಾಗೆ ನೋಡ್ಕೋಬೇಕು. ಇನ್ನೂ ಕೂಡ ನಿಮಗೆ ಸಮಯ ಇದೆ. ಸೊ ಈ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕಂದ್ರೆ ನೀವು ಮಾಡಬೇಕಾದ ಕೆಲಸ ಅಂದರೆ ಟೆಸ್ಟ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಅಥವಾ ಮಾಡಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಇವುಗಳನ್ನು ನೀವು ಫ್ರೀ ಟೈಮಲ್ಲಿದ್ದಾಗ ಸ್ವಲ್ಪ ಸಾಲ್ವ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಆಲ್ರೆಡಿ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಪ್ರಿಪೇರ್ ಮಾಡಿದ್ದೀನಿ. ಆ ಮಾಡಲ್ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಳ್ಳಿ.
ಸಂಡೇ ಮತ್ತು ಸಾಟರ್ಡೇ ನೀವು ಫ್ರೀ ಇದ್ದಾಗ ಸಮಯ ಇದ್ದಾಗ ವಾಚನ್ನು ಮುಂದಿಟ್ಕೊಳ್ಳಿ. ನಿಮ್ಮ ಕೈಯಲ್ಲಿ ವಾಚ್ ಕಟ್ಕೋಬೋದು ಅಥವಾ ನೀವು ವಾಚನ್ನು ಮುಂದೆ ಇಟ್ಕೊಂಡು 3 ತಾಸಲ್ಲಿ ಆ 80 ಮಾರ್ಕ್ಸಿನ ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಎಲ್ಲ ಪ್ರಶ್ನೆಗಳಿಗೆ ನೀವು 3 ತಾಸಲ್ಲಿ ಪ್ರಶ್ನೆ ಪತ್ರಿಕೆ ನಿಮಗೆ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗಿದ್ದರೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ ಆಗಿದೆ ಅಂತ ಅರ್ಥ. ನಿಮಗೇನಾದರೂ 4-5 ಅಥವಾ 3-4 ಪ್ರಶ್ನೆಗಳು ಉಳಿತಾ ಇವೆ, ಟೈಮ್ ಸಾಲ್ತಾ ಇಲ್ಲ ಅಂದರೆ ಸ್ವಲ್ಪ ನಿಮ್ಮ ಹ್ಯಾಂಡ್ ರೈಟಿಂಗನ್ನು ಸ್ಪೀಡ್ ಮಾಡ್ಕೊಳ್ಳಿ. ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ 2 ಅಂಕದ ಪ್ರಶ್ನೆಗಳು ಬರೀಬೇಕಂದ್ರೆ ನಮಗೆ ಎಷ್ಟು ಟೈಮ್ ಇಟ್ಕೋಬೇಕು, 3 ಅಂಕದ ಪ್ರಶ್ನೆಗಳು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ. ಫಾರ್ ಎಕ್ಸಾಂಪಲ್ ನಮ್ಮ ಇಂಗ್ಲೀಷ್ ಕ್ವೆಶ್ಚನ್ ಪೇಪರ್ ಇದೆ. ಇಂಗ್ಲೀಷ್ ಕ್ವೆಶ್ಚನ್ ಪೇಪರಲ್ಲಿ ಒಟ್ಟು 38 ಪ್ರಶ್ನೆಗಳಿರುತ್ತೆ. ಸೊ 38 ಪ್ರಶ್ನೆಗಳಲ್ಲಿ ನಮಗೆ 1 ಅಂಕದ ಪ್ರಶ್ನೆಗಳಷ್ಟಿವೆ, 2 ಅಂಕದ ಎಷ್ಟಿವೆ, 3 ಅಂಕದೆಷ್ಟು, 4 ಅಂಕದೆಷ್ಟು, 5 ಅಂಕ ಅಷ್ಟು. ಸೊ ಅವುಗಳಿಗೆ ಟೈಮನ್ನು ಡಿವೈಡ್ ಮಾಡ್ಕೋಬೇಕು. 1 ತಾಸಲ್ಲಿ 60 ಮಿನಿಟ್ ಇರುತ್ತೆ. ಸೊ 60 ಮಿನಿಟಲ್ಲಿ ನಾನು ಎಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಕ್ವೆಶ್ಚನ್ಗಳನ್ನು ನಾನು ಮುಗಿಸಿರಬೇಕು ಅಂತ ನಿಮ್ಮದೇ ಆದ ಒಂದು ಟೈಮ್ ಶೆಡ್ಯೂಲನ್ನು ಮಾಡ್ಕೊಳ್ಳಿ. ಸೊ ಆ ಥರ ಪ್ರಯತ್ನ ಮಾಡಿ. 5 ಅಂಕದ ಪ್ರಶ್ನೆಗಳಿಗೆ 4 ಅಂಕದ ಪ್ರಶ್ನೆಗಳಿಗೆ ಸ್ವಲ್ಪ ಸಮಯ ಜಾಸ್ತಿ ಇಡಿ. 1 ಅಂಕದ ಪ್ರಶ್ನೆಗಳು ಆದಷ್ಟು 30 to 40 ಸೆಕೆಂಡಲ್ಲಿ ಮುಗಿಸ್ತಕ್ಕಂಥ ಪ್ರಯತ್ನ ಮಾಡಿದರೆ ಖಂಡಿತವಾಗ್ಲೂ 3 ಅವರಲ್ಲೇ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೋದು. ಇದು ಸಿಂಪಲ್ ಆದದ್ದು. ಇನ್ನು ಕೊನೆಯದಾಗಿ ಆನ್ಸರ್ ಶೀಟ್ ರೈಟಿಂಗ್ ಟ್ರಿಕ್ಸ್. ಆನ್ಸರ್ ಶೀಟ್ ಬರೀಬೇಕಂದ್ರೂ ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಟ್ರಿಕ್ಸ್ ಇವೆ. ಸುಮ್ಮನೆ ನಾನು ಏನೋ ಎಲ್ಲ ಓದಿದ್ದೀನಿ ಬಟ್ ಬರಿತಕ್ಕಂಥ ಮೆಥಡಲ್ಲಿ ಕರೆಕ್ಟಾಗಿರಲಿಲ್ಲ. ಆನ್ಸರ್ ಶೀಟ್ ನೀಟ್ನೆಸ್ ಮೇಂಟೈನ್ ಮಾಡೋದಾಗಿರ್ಬೋದು, ಅಥವಾ ಪ್ರಶ್ನೆಗಳ ಸಂಖ್ಯೆ ಹಾಕುವ ಒಂದು ಶೈಲಿ ಆಗಿರ್ಬೋದು, ಉತ್ತರಗಳ ಮಧ್ಯೆ ಬಿಡ್ತಕ್ಕಂಥ ಗ್ಯಾಪ್ನ ಶೈಲಿ ಆಗಿರ್ಬೋದು. ಆನ್ಸರ್ ಶೀಟ್ ಹೇಗಿರಬೇಕಂದ್ರೆ ಪತ್ರಿಕೆಯನ್ನು ಚೆಕ್ ಮಾಡ್ತಕ್ಕಂಥ ವ್ಯಾಲ್ಯುವೇಟರ್ಗೆ ತುಂಬ ಆಕರ್ಷಕವಾಗಿರಬೇಕು. ಅದು ಆನ್ಸರ್ ಶೀಟ್ ನೋಡಿದರೆ ತುಂಬ ಮುದ್ದಾಗಿ ಕಾಣಬೇಕು, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಬೇಕು. ಈ ಆನ್ಸರ್ ಶೀಟಲ್ಲಿ ಏನೋ ಒಂದು ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಇದೆ, ತುಂಬ ಎಫೆಕ್ಟಿವ್ ಆದ ಆನ್ಸರ್ ಇದೆ ಅಂತ ಫಸ್ಟ್ ನೋಟದಲ್ಲೇ ಫಸ್ಟ್ ಲುಕ್ಕಲ್ಲಿ ನಮ್ಮ ವ್ಯಾಲ್ಯುವೇಟರ್ಗೆ ಇಂಪ್ರೆಸ್ ಆಗಬೇಕು. ಸೊ ಆ ಥರ ಇಂಪ್ರೆಸ್ ಆಗಬೇಕಂದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಒಂದು ವೀಡಿಯೋ ಮಾಡಿದ್ದೀನಿ ಸ್ಪೆಷಲಾಗಿ. ಅದಕ್ಕೆ ನಾನು ಏನು ಟ್ರಿಕ್ ಅಂತ ಕೊಟ್ಟಿದ್ದಾರೆ, ಆನ್ಸರ್ ಶೀಟ್ ರೈಟಿಂಗ್ ಟ್ರಿಕ್ಸ್ ಅಂತ ಅದರ ಟೈಟಲ್ ಕೊಟ್ಟಿದ್ದೀನಿ. ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡ್ಬೋದು. ಆನ್ಸರ್ ಶೀಟ್ ರೈಟಿಂಗ್ ಟ್ರಿಕ್ಸ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಆ ವಿಡಿಯೋದಲ್ಲಿ ಸುಮಾರು 7-8 ನಿಮಗೆ ಟ್ರಿಕ್ಸ್ ಹೇಳಿದ್ದೀನಿ. ವಿತ್ ಆನ್ಸರ್ ಶೀಟನ್ನು ಕೂಡ ತೋರಿಸಿದ್ದೀನಿ. 1 ಅಂಕದ ಪ್ರಶ್ನೆಗಳಿಗೆ ಯಾವ ಥರ ಉತ್ತರ ಬರೀಬೇಕು, 2 ಅಂಕದ ಪ್ರಶ್ನೆ, ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು ಬಂದಾಗ ಯಾವ ಥರ ಬರೀಬೇಕು, ಲಾಂಗ್ ಅಂದರೆ 4 ಅಂಕದಾಗಿರ್ಬೋದು ಅಥವಾ 5 ಅಂಕದ ಪ್ರಶ್ನೆಗಳು ಬಂದಾಗ ಯಾವ ಥರ ಒಂದು ಟೆಕ್ನಿಕನ್ನು ಫಾಲೋ ಅಪ್ ಮಾಡಿ ಆನ್ಸರನ್ನು ಬರೀಬೇಕು, ಉತ್ತರ ಗೊತ್ತಿಲ್ಲ ಅಂದರೆ ಆ ಪ್ರಶ್ನೆಗಳಿಗೆ ಯಾವ ಥರ ನಾವು ಅಟೆಂಪ್ಟ್ ಮಾಡಬೇಕು. ಸೊ ಆ ಒಂದು ಟಿಕ್ಸನ್ನು ಅಲ್ಲಿ ಸಿಗುತ್ತೆ. ನಾನು ಕಾಮೆಂಟ್ ಬಾಕ್ಸಲ್ಲಿ ಕೂಡ ಅದ್ರ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ಆ ವಿಡಿಯೋನ ಒಂದು ಬಾರಿ ನೋಡ್ಕೊಂಡ್ಬಿಡಿ. ಇಷ್ಟು ಮಾಡಿದರೆ ಸಾಕು. ನಾನು ಹೇಳ್ತಕ್ಕಂಥ ಸ್ಟೆಪ್ಪಲ್ಲಿ ನಾನು ಪ್ರಮುಖವಾಗಿ ಹೇಳಿದ್ದು ಮಾಡೆಲ್ ಕ್ವೆಶ್ಚನ್ ಪೇಪರ್, ಪ್ರಿಪೇಟರಿ, ಸೀರೀಸ್ ಎಕ್ಸಾಮ್, ಕ್ವೆಶ್ಚನ್ ಬ್ಯಾಂಕ್, ಟೈಮ್ ಟೇಬಲ್, ಆಮೇಲೆ ಸ್ಪೀಡ್ ಅಪ್ ಯುವರ್ ಹ್ಯಾಂಡ್ ರೈಟಿಂಗ್, ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್. ಇಷ್ಟು ಈ 8 ಟ್ರಿಕ್ಸ್ ಏನಿವೆ ತುಂಬ ಕೇರ್ಫುಲ್ಲಾಗಿ ಫಾಲೋ ಅಪ್ ಮಾಡಿದರೆ ಖಂಡಿತವಾಗ್ಲೂ ನೀವು ಈ ಒಂದು ಶಾರ್ಟ್ ಅವಧಿಯಲ್ಲಿ ಎಲ್ಲ ಸಿಲೆಬಸ್ಗಳನ್ನು ರಿವಿಷನ್ ಮಾಡ್ಕೋಬೋದು. ಸೊ ಇಷ್ಟು ಒಂದು ಶಾರ್ಟ್ ಆದ ಮಾಹಿತಿ ಇವತ್ತಿನ ವೀಡಿಯೋಲಿ. ಸಹಜವಾಗಿ ಮಕ್ಕಳಿಗೆ ಒಂದು ಭಯ, ಆತಂಕ ಅಂದರೆ ನಾನು ಇವತ್ತೆಲ್ಲ ಓದಿರ್ತೀನಿ, ರಾತ್ರಿ ಎಲ್ಲ ಓದ್ತೀನಿ, ಮಲ್ಕೋತೀನಿ, ಬೆಳಗ್ಗೆ ಎದ್ದ ತಕ್ಷಣ ಅವೆಲ್ಲ ನೆನಪಾರ್ದಾಗ ಆಗ್ತಾಯಿದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರಶ್ನೆಗಳನ್ನು ಕೇಳ್ತಾಯಿದ್ರು. ಸೊ ಈ ಥರ ಯಾಕೆ ಆಗ್ತಾಯಿದೆ ಸಮಸ್ಯೆ? ಕಾಮನಾಗಿ ಈ ಥರ ನಾವು ಓದಿದೆಲ್ಲವನ್ನು ಮರಿತೀವಿ. ಯಾವಾಗ ಮರಿತೀವಿ ಅಂದರೆ ನಮ್ಮ ಮನಸ್ಸಿನ ಮೇಲೆ ಮಾನಸಿಕ ಒತ್ತಡಗಳು ಜಾಸ್ತಿ ಆದಾಗ ಸಹಜವಾಗಿ ಮರಿತೀವಿ. ಮಾನಸಿಕ ಒತ್ತಡ ಜಾಸ್ತಿ ಆದಾಗ ಇನ್ನೊಂದೇನು ಸಮಸ್ಯೆ ಆಗುತ್ತೆ ಅಂದರೆ ನಿದ್ರೆ ಬಂದಾಗ ಒಂದು ಫೀಲ್ ಆಗುತ್ತೆ. ಇನ್ನು ನೋಡಿ, ರಾತ್ರಿ ಎಲ್ಲ ನೀವು ಸುಮಾರು ಒಂದು 7 ತಾಸು 8 ತಾಸು ಮಲ್ಕೊಂಡಿರ್ತೀರ. ರಾತ್ರಿ 10 ಗಂಟೆ ಮಲ್ಕೊಂಡು ಮುಂಜಾನೆ 6 ಗಂಟೆ 7 ಗಂಟೆಗೆ ಎದ್ದಿರ್ತೀರ. ಸಾಕಷ್ಟು ನಿದ್ರೆ ಆಗಿರುತ್ತೆ. ಆದರೂ ಕೂಡ ಮಧ್ಯದಲ್ಲಿ ಮತ್ತೆ ನಿದ್ರೆ ಬಂದಾಗ ಆಗೋದು, ಅಥವಾ ಸಾಯಂಕಾಲ ಸ್ಕೂಲ್ ಮುಗಿಸ್ಕೊಂಡು ಬಂದಮ್ಯಾಗ ಒಂದು ತಾಸು 2 ತಾಸು ಮಲಗಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಈ ಥರ ಯಾಕೆ ಆಗ್ತಾ ಇರುತ್ತೆ ಅಂದರೆ ಇಲ್ಲಿ ರೀಸನ್ ಒಂದು ನಮ್ಮ ಮಾನಸಿಕ ಒತ್ತಡ. ಮಾನಸಿಕ ಒತ್ತಡದಿಂದ ಆಗ್ತಕ್ಕಂಥ 2 ಎಫೆಕ್ಟ್ ಅಂದರೆ ಒಂದು ಜಾಸ್ತಿ ನಿದ್ರೆ ಬಂದಂಗೆ ಆಗೋದು, ಎರಡನೇದು ಓದಿದ್ದೆಲ್ಲವನ್ನು ಒಂದು ½ an hour 1 ಅವರಲ್ಲಿ ಎಲ್ಲ ಮತ್ತೆ ಮರೆತು ಹೋಗುತ್ತೆ. ಆ ನಂತರ ಅದು ನೋಡಿದರೆ ನಾನು ಇದು ಓದಿದ್ದೀನೋ ಇಲ್ವೋ ಅಂತ ಕೂಡ ನಮಗೆ ಫ್ಲ್ಯಾಶ್ ಆಗೋದಿಲ್ಲ. ಸೊ ಇದಕ್ಕೆಲ್ಲ ಒಂದೇ ಪರಿಹಾರ ಏನಂದರೆ ಯಾವುದೇ ಕಾರಣಕ್ಕೂ ಒತ್ತಡಗಳನ್ನು ಮಾಡ್ಕೋಬೇಡಿ. ನಿಮಗಿರೋದೇ 6 ಸಬ್ಜೆಕ್ಟು. 6 ಸಬ್ಜೆಕ್ಟಿಗೆ ನಿಮಗಿರೋದು ಈಗಾಗಲೇ ನೀವೆಲ್ಲ ಓದಿರ್ತೀರ. ಸ್ವಲ್ಪ ರಿವಿಷನ್ ಮಾಡಿ. ಯಾಕಂದರೆ ನಾನು ಒಂದು ರಾತ್ರಿಯಲ್ಲೇ ಪ್ಯಾಲೇಸ್ ಕಟ್ತೀನಿ ಅಂದರೆ ಆಗೋದಿಲ್ಲ. ನಾನು ಒಂದು ರಾತ್ರಿಯಲ್ಲೇ ಒಮ್ಮೆ ಟಾಪರ್ ಆಗ್ತೀನಿ ಅಂದರೆ ಆಗೋದಿಲ್ಲ. ಸೊ ಅದಕ್ಕೆ ಹಲವಾರು ದಿನಗಳ ಪ್ರಯತ್ನ ಬೇಕಾಗುತ್ತೆ. ಸೊ ಆ ಪ್ರಯತ್ನವನ್ನು ಇಲ್ಲಿವರೆಗೆ ನೀವು ಮಾಡ್ಕೊಂಡು ಬಂದಿದ್ದೀರಿ. ಬಟ್ ಈ ಕೊನೆಯ ಅವಧಿಯಲ್ಲಿ ಮಾನಸಿಕ ಒತ್ತಡ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಸಹಜವಾಗಿ ಈ ಎಲ್ಲ ಲಕ್ಷಣಗಳು ಕಂಡುಬರುತ್ತೆ. ಹೀಗಾಗಿ ಓದಿದೆಲ್ಲ ಮರ್ತ ಆಗ್ತಾ ಇರುತ್ತೆ. ಸೊ ಓದಿದ್ದು ಮರಿಬಾರ್ದು ಅಂದರೆ ಏನು, ಸಿಂಪಲಾಗಿ ಸ್ವಲ್ಪ ಮಟ್ಟಿನ ಒಂದೊಂದು ತಾಸುಗಳ ಓದಿನ ಮಧ್ಯೆ ಒಂದು 5 ನಿಮಿಷಗಳ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಯಾವುದೇ ಕಾರಣಕ್ಕೂ ಅತಿಯಾಗಿ ಮಾನಸಿಕ ಒತ್ತಡ ಮಾಡ್ಕೊಳ್ಳೋದು, ಜಾಸ್ತಿ ಹೋಮ್ವರ್ಕನ್ನು ಬರಿತಾ ಕೊಡೋದು, ಜಾಸ್ತಿ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋದು, ಈ ಥರದ ಪ್ರಯತ್ನ ಮಾಡಬೇಡಿ. ನಮಗೆ ಸಿಗ್ತಕ್ಕಂಥ ಅವಧಿಯಲ್ಲಿ ಎಲ್ಲವನ್ನು ಸ್ವಲ್ಪ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು.
ಫಾರ್ ಎಕ್ಸಾಂಪಲ್ ನಾವು ಬೆಳಗ್ಗೆ ಶಾಲೆಗೆ ಹೋಗಿ ಸಾಯಂಕಾಲ ಬರ್ತೀವಿ, ಬಂದ ಮೇಲೆ ಉಳಿದಕ್ಕಂಥ ಸಮಯದಲ್ಲೇ ಸ್ವಲ್ಪ ಅವಧಿಯನ್ನು ಎಲ್ಲದಕ್ಕೂ ಇಡಬೇಕು. ಸ್ವಲ್ಪ ಅವಧಿ ಓದೋ ಸಲುವಾಗಿ, ಸ್ವಲ್ಪ ಅವಧಿ ರೈಟಿಂಗ್ ವರ್ಕ್ ಸಲುವಾಗಿ, ಸ್ವಲ್ಪ ಅವಧಿಯನ್ನು ಮಾಡಲ್ ಕ್ವೆಶ್ಚನ್ ಪೇಪರ್ ಮಾಡೋ ಸಲುವಾಗಿ ಎಷ್ಟಾಗುತ್ತೆ ಅಷ್ಟು ಇವತ್ತಿನ ದಿನ, ಉಳಿದಂಥದ್ದನ್ನು ಮತ್ತೆ ನಾಳೆ ಕಂಟಿನ್ಯೂ ಮಾಡ್ಬೋದು. ಈ ಥರ ನಾವು ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಮಾನಸಿಕ ಒತ್ತಡ ಆಗೋದಿಲ್ಲ. ಇಲ್ಲ ನಾವು 4-5 ಕ್ವೆಶ್ಚನ್ ಪೇಪರ್ಗಳನ್ನ ಮುಂದ್ಗಡೆ ಇಟ್ಕೊಂಡು, 4-5 ಪುಸ್ತಕಗಳನ್ನ, 4-5 ನೋಟ್ಸ್ಗಳನ್ನ ಮುಂದೆ ಇಟ್ಕೊಂಡು ಓದ್ತಕ್ಕಂಥ ಪ್ರಯತ್ನ ಮಾಡಿದಾಗ ಏನಾಗುತ್ತೆ, ಒತ್ತಡ ಆಗುತ್ತೆ. ನಾನು ಯಾವ ಪ್ರಶ್ನೆ ಪತ್ರಿಕೆ ಓದ್ಕೋಬೇಕು, ಯಾವ ನೋಟ್ಸನ್ನು ರೆಫರ್ ಮಾಡಲಿ, ಯಾವ ಟೆಕ್ಸ್ಟ್ ಬುಕ್ಕನ್ನು ಓದ್ಕೊಳ್ಳಿ. ಈ ಥರ ಒಂದು ಕನ್ಫ್ಯೂಷನ್ ಆಗುತ್ತೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ಬೇಡ. ಸ್ಕೂಲಿಂದ ಬಂದ ನಂತರ ಸ್ವಲ್ಪ ಒಂದು 5-10 ನಿಮಿಷ ರೆಸ್ಟನ್ನು ತೆಗೆದುಕೊಂಡ ನಂತರ ಯಾವುದಾದ್ರೂ ನಿಮಗೆ ಒಂದು ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಳಿ. 1 ಅವರ್ ತನಕ ಆ ಸಬ್ಜೆಕ್ಟ್ ಬಿಟ್ಟರೆ ಬೇರೆ ಸಬ್ಜೆಕ್ಟ್ ಬಗ್ಗೆ ಯೋಚನೆ ಬೇಡ. ಆ ಒಂದು ಸಬ್ಜೆಕ್ಟನ್ನು ನಿಮ್ಗೆ ಎಷ್ಟು ಸಾಧ್ಯನೋ ಆ 1 ತಾಸಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಓದ್ಕೊಳ್ಳಿ. 1 ತಾಸಾಯಿತು ಬಿಟ್ಬಿಡಿ, ಅದರ ಬಗ್ಗೆ ನೀವು ಆ ಸಬ್ಜೆಕ್ಟ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ, ಅದನ್ನು ದೂರ ತೆಗೆದುಬಿಡಿ. ನೆಕ್ಸ್ಟ್ ಮತ್ತೆ ನಿಮ್ಗೆ ಯಾವ ಸಬ್ಜೆಕ್ಟ್ ಓದ್ಕೋಬೇಕು ಅನಿಸುತ್ತೋ ಅದನ್ನು ಬುಕ್ ತೊಗೊಂಡು ಅದನ್ನು ಓದ್ಕೊಳ್ಳಿ. ಈ ಥರ ಸಮಯವನ್ನು ನಿಗದಿ ಮಾಡ್ಕೊಳ್ಳಿ. ಆ ಒಂದೊಂದು ವಿಷಯಗಳ ಮಧ್ಯೆ ಅಟ್ಲೀಸ್ಟ್ 5 ಮಿನಿಟ್ಸನ್ನು ರೆಸ್ಟ್ ತೊಗೊಳ್ಳಿ. ರೆಸ್ಟ್ ಅಂದರೆ ನೀವು ಹಾಡುಗಳನ್ನು ಕೇಳ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡ್ಬೋದು, ಅಥವಾ ಹೊರಗಡೆ ಒಂದು 4 ರೌಂಡ್ ವಾಕ್ ಮಾಡ್ಬೋದು, ಅಥವಾ ನಿಮಗೆ ಇಷ್ಟ ಆದ ಯಾವುದಾದ್ರೂ ಒಂದು ವಿಡಿಯೋ ಸಾಂಗನ್ನು ನೋಡ್ಬೋದು, ಅಥವಾ ಕಣ್ಣು ಮುಚ್ಕೊಂಡು ಸ್ವಲ್ಪ ಹೊತ್ತು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳೋದು, ಉಸಿರನ್ನು ಬಿಡೋದು, ಈ ಥರದ ಒಂದು ಶಾರ್ಟ್ ಮೆಡಿಟೇಷನನ್ನು ಮಾಡ್ಬೋದು. ಇದರಲ್ಲಿ ಎಲ್ಲಕ್ಕಿಂತ ನಿಮಗೆ ಯಾವುದು ಕಂಫರ್ಟ್ ಆಗುತ್ತೆ ಇದೇ ಮಾಡಬೇಕಂತೇನಿಲ್ಲ. ಮೆಡಿಟೇಷನ್ನೇ ಮಾಡಬೇಕು ಅಥವಾ ಮ್ಯೂಸಿಕ್ಕೇ ಕೇಳಬೇಕು ಅಂತೇನಿಲ್ಲ. ಕೆಲವೊಬ್ಬರಿಗೆ ಮ್ಯೂಸಿಕ್ ಕೇಳಿದರೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ, ಅದು ಮಾಡ್ಬೋದು. ಕೆಲವೊಬ್ಬರಿಗೆ ಮೆಡಿಟೇಷನ್ ಮಾಡಿದರೆ ಮಾತ್ರ ರಿಲೀಫ್ ಅನಿಸುತ್ತೆ, ನೀವು ಅದು ಕೂಡ ಮಾಡ್ಬೋದು. ಯಾವುದರಿಂದ ನಮಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ, ಈ ಒತ್ತಡ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೋ ಅದನ್ನು ನೀವು ಫಾಲೋ ಅಪ್ ಮಾಡಬೇಕು. ಇದು ಈ ಥರ ನೀವು 1-2-3 ಡೇಸ್ ಮಾಡಿದರೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ಓದಿದ್ದು ಯಾವುದೇ ಕಾರಣಕ್ಕೆ ಮರೆಯೋದಿಲ್ಲ. ಮತ್ತು ರಾತ್ರಿ ಮಲ್ಕೊಂಡು ಎದ್ದ ನಂತರ ಮತ್ತೆ ನಿಮಗೆ ರಾತ್ರಿವರೆಗೆ ನಿದ್ದೆ ಬರ್ತಕ್ಕಂಥ ಒಂದು ಫೀಲ್ ಆಗೋದಿಲ್ಲ. ಇಲ್ಲಾಂದರೆ ಆ ಒಂದು ಫೀಲ್ ಆಗುತ್ತೆ. ಇನ್ನೊಂದು, ಈ ಬೇಸಿಗೆ ಇರೋದರಿಂದ ಸಹಜವಾಗಿ ಬೇಗ ನಮ್ಮ ಒಂದು ಶರೀರ ಟಯರ್ಡ್ ಆಗುತ್ತೆ. ಯಾಕೆ ಟಯರ್ಡ್ ಆಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ನೀರು ಈ ಒಂದು ಆವಿ ಮೂಲಕ ಹೋಗೋದ್ರಿಂದ ಸಹಜವಾಗಿ ನಮ್ಮ ಒಂದು ನಿತ್ರಾಣ ಅಂತ ನಾವು ಹೇಳ್ತೀವಿ, ಅಂದರೆ ವೀಕ್ನೆಸ್ ಕಾಡ್ತಾ ಇರುತ್ತೆ. ಈ ವೀಕ್ನೆಸ್ಸಲ್ಲಿ ನಾವು ಓದೋಕ್ಕೆ ನಮಗೆ ಆಗೋದಿಲ್ಲ. ವೀಕ್ನೆಸ್ ಆದಾಗ ಸಹಜವಾಗಿ ಏನಾಗುತ್ತೆ, ಸ್ವಲ್ಪ ನಿದ್ದೆ ಬಂದಂಗೆ ಆಗೋದು, ಸ್ವಲ್ಪ ರೆಸ್ಟ್ ಮಾಡಬೇಕು ಅನಿಸುತ್ತೆ, ಆಸಕ್ತಿ ಇರೋದಿಲ್ಲ ವಿಷಯ ಕಡೆಗೆ, ಯಾಕೋ ತುಂಬ ಸುಸ್ತಾಗ್ತಾ ಇರುತ್ತೆ. ಒಂದು ಪಾಠ ಓದೋದ್ರೊಳಗೆ ನಾವು ಫುಲ್ ಟಯರ್ಡ್ ಆಗಿಬಿಡ್ತೀವಿ. ಅದಕ್ಕಾಗಿ ನಾವು ಮಾಡಬೇಕಾದು ಈ ಸಮ್ಮರ್ ಡೇಸಲ್ಲಿ ಆದಷ್ಟು ಈ ಬಿಸಿಲಿನ ಝಳದಿಂದ ದೂರ ಇರ್ತಕ್ಕಂಥ ಪ್ರಯತ್ನ ಮಾಡಬೇಕು. ನೀವೆಲ್ಲಾದರೂ ಹೊರಗೆ ಹೋಗಬೇಕಾದ ಒಂದು ಅವಶ್ಯಕತೆ ಬಂದಾಗ ಆದಷ್ಟು ನೆರಳಲ್ಲಿ ಹೋಗ್ತಕ್ಕಂಥ ಪ್ರಯತ್ನ ಮಾಡಿ. ನೀರನ್ನು ಆದಷ್ಟು ಜಾಸ್ತಿ ಕುಡಿತಕ್ಕಂಥ ಪ್ರಯತ್ನ ಮಾಡಿ. ಕೆಲವೊಂದು ಬಾರಿ ನಾವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಓದು ಕೂತ್ಕೊಂಡ್ರೆ ಸಾಕು 2 ತಾಸು 3 ತಾಸು ಹೇಳೋದೇ ಇಲ್ಲ, 2-3 ತಾಸು ತನಕ ನೀರು ಕೂಡ ಕುಡಿಯೋದಿಲ್ಲ. ಈ ಥರ ಮಾಡೋದು ತುಂಬಾ ತಪ್ಪು. ಅಟ್ಲೀಸ್ಟ್ 40 ಮಿನಿಟ್ಸು 50 ಮಿನಿಟ್ಸು ಆದ ನಂತರ ಅಟ್ಲೀಸ್ಟ್ ಒಂದು ಗ್ಲಾಸ್ ನೀರಾದರೂ ಕೊಡಿ. ಆದಷ್ಟು ನೀರುಗಳನ್ನು ಜಾಸ್ತಿ ಕುಡಿತಕ್ಕಂಥ ಪ್ರಯತ್ನ ಮಾಡಿದರೆ ಈ ನೀರು ಜಾಸ್ತಿ ಕುಡಿಯೋದ್ರಿಂದ ನಮ್ಮ ಈ ಒಂದು ಬೇಸಿಗೆ ಧಗೆಯಿಂದ ನಮ್ಮ ಶರೀರವನ್ನು ಕೂಡ ಟೆಂಪ್ರೇಚರ್ ಕಾಯ್ಕೋಬೋದು. ಎರಡನೇದಾಗಿ ನಮ್ಮ ಒಂದು ಶರೀರಕ್ಕೆ ಆಕ್ಸಿಜನ್ ಕೊರತೆ ಬರೋದಿಲ್ಲ. ಚೆನ್ನಾಗಿ ನಮ್ಮ ಒಂದು ಶರೀರದ ಎಲ್ಲ ಒಂದು ಚಯಾಪಚಯ ಕ್ರಿಯೆಗಳು ಅಂದರೆ ಡೈಜೆಷನ್ ಪವರ್ ಕೂಡ ಕರೆಕ್ಟಾಗಿರುತ್ತೆ. ನೀರು ಜಾಸ್ತಿ ಕುಡಿಯೋದ್ರಿಂದ ನಮ್ಮ ಯಾವುದೇ ಥರ ಒಂದು ಟೈರ್ಡ್ನೆಸ್ ಫೀಲ್ ಆಗೋದಿಲ್ಲ. ಇಷ್ಟು ಶಾರ್ಟ್ ಆದ ಟೆಕ್ನಿಕ್ಸನ್ನು ನೀವು ಮೇಂಟೈನ್ ಮಾಡಬೇಕಾದ ಒಂದು ಅನಿವಾರ್ಯತೆ ಇದೆ. ಯಾಕಂದರೆ ತುಂಬ ಬೇಸಿಗೆ, ಈ ಬಾರಿಯ ಬೇಸಿಗೆ ತುಂಬಾ ಧಗೆ ಇದೆ. ಟೆಂಪ್ರೇಚರ್ ಕೂಡ ಒಂದು ಉಷ್ಣಾಂಶ ತುಂಬ ಜಾಸ್ತಿ ಇದೆ. ಈ ಉಷ್ಣಾಂಶದಲ್ಲಿ ಮತ್ತೆ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿ ಓದೋದ್ರಿಂದ ತುಂಬಾ ವೀಕ್ನೆಸ್ ಆಗಿ ಮತ್ತೆ ಆಸ್ಪತ್ರೆ ಸೇರ್ತಕ್ಕಂಥ ಸಮಯ ಬರ್ಬೋದು. ಒಂದು ಬಾರಿ ಆಸ್ಪತ್ರೆ ಸೇರಿದ್ರೆ ಸಾಕು, ನೀವು ವರ್ಷ ಇಡೀ ಎಲ್ಲ ಓದೋದೆಲ್ಲ ನಿಮಗೆ ತುಂಬಾ ಕಷ್ಟ ಅನಿಸುತ್ತೆ. ಜೊತೆಗೆ ಕಾಯಿಲೆ ಬಿದ್ದಾಗ ಏನಾಗುತ್ತೆ ಅಂದರೆ ಒಂದು ಭಯ ಆಗುತ್ತೆ, ನನಗೆ ಓದೋಕ್ಕಾಗ್ತಾಯಿಲ್ಲ, ನನ್ನ ಕಾಯಿಲೆ ಬಂದಿದೆ, ಎಕ್ಸಾಮ್ನ ಅಟೆಂಡ್ ಆಗೋಗ್ತಾಯಿಲ್ಲ. ಈ ಥರದ ನೆಗೆಟಿವ್ ಫೀಲ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಈ ಥರ ಆದಾಗ ವರ್ಷ ಹಿಡಿದೆಲ್ಲ ಓದೆಲ್ಲ ವ್ಯರ್ಥ ಆಗ್ಬೋದು. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಮಾನಸಿಕ ಒತ್ತಡ ಬೇಡ. ಎಷ್ಟು ಸಮಯ ನಿಮಗೆ ಇರುತ್ತೋ ಅಷ್ಟು ಮಾತ್ರ ಓದ್ಕೊಳ್ಳಿ. ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅಷ್ಟು ಮಾತ್ರ ಓದ್ಕೊಳ್ಳಿ. ಆದಷ್ಟು ಆರೋಗ್ಯದ ಕಡೆಗೆ ಗಮನ ಕೊಡಿ, ಜೊತೆಗೆ ಓದಿನ ಕಡೆ ಕೂಡ ನಿಮ್ಮ ಗಮನ ಇರಲಿ. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ಒಂದು ಕ್ಲಾಸ್ ನಿಮಗೆ ಒಂದು ಮೋಟಿವೇಶನ್ ಕ್ಲಾಸಾಗಿ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಇವತ್ತಿನ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ. ಮತ್ತು ನಾನು ಇಲ್ಲಿವರೆಗೆ ಡಿಸ್ಕಸ್ ಮಾಡಿದಂಥ ಕೆಲವು ಪ್ರಮುಖವಾದ ಪಾಯಿಂಟ್ಸನ್ನು ವಿಡಿಯೋಗಳ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಲ್ಲಿ ಕೊಟ್ಟಂಥ ಎಲ್ಲ ಲಿಂಕ್ಗಳನ್ನು ಒಂದೊಂದು ಬಾರಿ ನೋಡಿಬಿಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಎಕ್ಸಾಮ್ಗೆ ಒಳ್ಳೆಯ ರೀತಿ ಪ್ರಿಪೇರ್ ಆಗಿ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರಲಿ ಅಂತ ಆ ದೇವರಲ್ಲಿ ಆಶಿಸ್ತಾ ಒಂದು ಬೆಸ್ಟ್ ಆಫ್ ಲಕ್ ಇನ್ ಅಡ್ವಾನ್ಸ್ ಆಗಿ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.